ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಹೊಸ ಯೋಜನೆಗಳು ಏನಾಗಿದವಪ್ಪ ಅಂದ್ರೆ ಆ ಅನುಷ್ಠಾನ ಆಗಿದವಪ್ಪ ಅಂದ್ರೆ ಆ ಯೋಜನೆಗಳ ಮೇಲೆ ಏನಾಗ್ತವಪ್ಪ ಅಂದ್ರೆ ಒಂದೊಂದು ಕ್ವಶನ್ಸ್ಗಳು ಬರ್ತಿರ್ತವೆ. ಆ ಯೋಜನೆ ಯಾವುದಪ್ಪ ಅಂದ್ರೆ ಆಶಾ ಕಿರಣ ಯೋಜನೆ ಅಂತ ಹೇಳ್ತೀವಿ. ಸರ್, ಹಾಗಾದ್ರೆ ಆಶಾ ಕಿರಣ ಯೋಜನೆ ಅಂದ್ರೆ ಏನು? ಇದು ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ನೀಡುವುದನ್ನ ಉದ್ದೇಶ ಸಲುವಾಗಿ ಹುಟ್ಟಿಕೊಂಡಂತ ಒಂದು ಯೋಜನೆ ಈ ಆಶಾ ಕಿರಣ ಯೋಜನೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಎಷ್ಟು ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಪ್ಪ ಅಂದ್ರೆ 13.30 ಕೋಟಿ ವೆಚ್ಚದಲ್ಲಿ ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಮೊದಲ 4 ಜಿಲ್ಲೆಗಳಲ್ಲಿ ಏನಾಯ್ತಪ್ಪ ಅಂದ್ರೆ ಮೊದಲನೇ ಹಂತದಲ್ಲಿ ಜಾರಿ ಆಯಿತು. ಆ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಒಂದು ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾವೇರಿ, ಚಾಮರಾಜನಗರ ಅಂತ ಹೇಳ್ತೀವಿ. ಇಂಥ ಯೋಜನೆಯನ್ನ ಚಾಲನೆ ನೀಡಿದವರು ಯಾರಪ್ಪ ಅಂದ್ರೆ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು 2024 ಫೆಬ್ರವರಿ 18ರಂದು ಹಾವೇರಿ ಜಿಲ್ಲೆಯಲ್ಲಿ ಈ ಯೋಜನೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಚಾಲನೆಯನ್ನ ನೀಡ್ತಾರೆ.